ಓ ಹಲೋ. ಹಾಂ ಬಂದೆ. ಓಹೋ ಏನು ರಾಮು ಬಾರಪ್ಪ, ಸಮಾಚಾರ ಚೆನ್ನಾಗಿದೆಯಾ? ಓ ಚೆನ್ನಾಗಿದ್ದೀವಪ್ಪ. ಕೇಶನ್ ಏನಪ್ಪ ಸಮಾಚಾರ? ಏನೂ ಇಲ್ಲಪ್ಪ, ಹೀಗೆ ವಾಕಿಂಗ್ ಹೋಗ್ತಾ ಇದ್ದೆ. ಹಾಗೆ ಒಂದು ಸರಿ ಇದೆಯಲ್ಲ ಮಾಮೂಲಿ ಎನ್ ಕೇಶವನ್ ಹುಳ್ಕಲ್ ಯೂಟ್ಯೂಬ್ ಚಾನಲ್ಲು, ಒಂದು ಸರಿ ಒತ್ತೋಣ ಅಂತ ಒತ್ತಿದೆ. ಸರಿ ಅದರಲ್ಲಿ ನೋಡ್ತೀನಿ ಏನೋ ಮದುವೆ ಫೋಟೋ ಹಾಕಿದ್ಯಾ, ಬ್ರಾಹ್ಮಣರ ಮದುವೆ ಸಮಾವೇಶ ಮೈಸೂರಿನಲ್ಲಿ ಅಂತ ಹಾಕಿದೆಯಲ್ಲ, ಹಾಗೆ ಒಂದು ಸರಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದನಯ್ಯ, ಬಾ ಕೂತ್ಕೋ. ಏನು ಕಾಫಿ ಕುಡಿತೀಯಾ? ಕಾಫಿ ಬೇಡಪ್ಪ, ಅದೇ ಏನೋ ಸಮಾವೇಶ ಅಂತ ಹಾಕಿದ್ಯಲ್ಲ ಅದಕ್ಕೆ ಕೇಳೋಣ ಅಂತ ಬಂದಿದ್ದೀನಿ ಕಣಪ್ಪ. ಹ್ಞೂ ಕಣಪ್ಪ, ಮೈಸೂರಲ್ಲಿ ನಮ್ಮ ಬ್ರಾಹ್ಮಣರದ್ದು ಅಂದರೆ ತ್ರಿಮಸ್ತರದ್ದು ಸಮಾವೇಶ ನಡೀತಾ ಇದೆ. ಯಾಕೆ ಅಂತಂದರೆ ಬ್ರಾಹ್ಮಣರಲ್ಲಿ ಎಲ್ಲರೂ ಮಾತಾಡ್ತಾರೆ, ಆದರೆ ಮದುವೆ ವಿಚಾರ ಅಂತಂದರೆ ಯಾರೂ ಮಾತಾಡೋದೇ ಇಲ್ಲಪ್ಪ. ಆಮೇಲೆ ಒಬ್ಬರಿಂದೊಬ್ರಿಗೆ ಪರಿಚಯ ಆಗೋದು ಕಷ್ಟ, ಎಲ್ಲಿರ್ತಾರೆ ಅಂತಲೂ ಗೊತ್ತಾಗಲ್ಲ. ಆದ್ದರಿಂದ ಪಾಪ ಬೆಂಗಳೂರಲ್ಲಿ ಅಶ್ವಿನಿ, ವೆಂಕಟೇಶು, ಆಮೇಲೆ ಅಂಜನನಾರಾಯಣು, ಚಂಪಕ ಅಂತ 3 ಜನ ಹೆಂಗಸರು ಪಾಪ ಅವರೊಂದು ಆಂಡಾಳ್ ಗ್ರೂಪ್ ಟೈಪ್ ಮಾಡಿಕೊಂಡು ಅದರಲ್ಲಿ ಈ ಥರ ಸಮಾವೇಶ ಮಾಡಿ ಎಲ್ಲ ಹೆಸರುಗಳು, ಗೋತ್ರ, ನಿಮ್ಮನೆ ಫೋನ್ ನಂಬರು ಎಲ್ಲ ಬರ್ಕೋತಾರೆ. ಆಮೇಲೆ ಅವರು ಹುಡುಗಿ ಕಡೆಯವರು ಕೊಟ್ಟಿರ್ತಾರೆ, ಹುಡುಗನ ಕಡೆಯವರು ಕೊಟ್ಟಿರ್ತಾರೆ. ಅದರಲ್ಲಿ ಹುಡುಗನ ಕಡೆಯವರು ಕಳಿಸ್ತಾರೆ, ಹುಡುಗಿಗಳು ಕಳಿಸ್ತಾರೆ. ನೋಡು ಆವಾಗ ನಮಗೆ ಎಷ್ಟು ಸುಲಭ. ನಾವು ಎಲ್ಲೋ ಇರುತ್ತೆ, ನಾವು ಒಂದು ಹಳ್ಳಿಲಿರ್ತೀವಿ, ನಮ್ಗೆ ಗೊತ್ತಿರಲ್ಲ, ಬೆಂಗಳೂರಿಗೆ ಬರಬೇಕು, ಅಡ್ರೆಸ್ ಗೊತ್ತಿರಲ್ಲ ಅಂತ ಕೊಟ್ಟಾಗ ನಾವು ಅವರಿಗೆ ಆ ಫೋನ್ ನಂಬರ್ ತೊಗೊಂಡು, ಇವಾಗ ಒಂದು ಹುಡುಗಿ ಕಳಿಸಿರ್ತಾರೆ ಬೆಂಗಳೂರಿಂದ, ನಾವು ಹಳ್ಳಿಲಿರ್ತೀವಿ, ಅವಾಗೇನು ಮಾಡೋದು ಹೇಳೋ? ಹಳ್ಳಿಯಿಂದ ಬರೋಕ್ಕಾಗುತ್ತೆ? ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಆಗೋದಿಲ್ಲ. ಆಗ ನಾವೇನು ಮಾಡ್ತೀವಿ, ಅಲ್ಲಿಂದ ಒಂದು ಫೋನು, ಏನಪ್ಪ ಒಂದು 20 ರೂಪಾಯಿ 30 ರೂಪಾಯಿ ಖರ್ಚಾಗ್ಬೋದು, ಒಂದು ಫೋನ್ ಮಾಡಿ ವಿಚಾರಿಸ್ಕೋತೀವಿ. ಅವರು ಹೌದು ಬನ್ನಿ ಒಂದು ಸರಿ ನೋಡೋಣ ಅಂತಂದರೆ ಟಕ್ ಅಂತ ಬಂದು ಮಾತಾಡಿ ನಮಗೆ ಟಕ್ ಅಂತ ಸೆಟ್ ಆಗಿಬಿಟ್ರೆ ಆನಂದವಾಗಿ ಮದುವೆ ಮಾಡಿಬಿಡ್ತೀವಿ ಅಲ್ವಾ? ಪಾಪ 3 ಜನ ಹೆಂಗಸರು ಬಂದು ಸಮಾವೇಶನ ಮೈಸೂರಲ್ಲೂ ಬೆಂಗಳೂರಲ್ಲೂ ಮಾಡಿದರು. 2 ಕಡೆ ಬಹಳ ಚೆನ್ನಾಗಿ ಅದ್ಭುತವಾಗಿ ನಡೀತು. ಈಗ ಮೈಸೂರಲ್ಲಿ ಮಾಡ್ತಾಯಿದ್ದಾರೆ. ಅದರಿಂದ ಎಲ್ಲರೂ ನಮ್ಮ ತ್ರಿಮಸ್ತರು ಗೊತ್ತಿರೋರು ಅವರಿಗೆಲ್ಲ ಇದನ್ನು ಕಳಿಸ್ಲಿ, ಪಾಪ ಒಂದು ಅನುಕೂಲ ಆಗಲಿ ಅಂತ. ಇವತ್ತೇನಾಗಿದೆ, ಬೇಕ್ರಿಯವರು, ಜಮೀನಲ್ಲಿರೋರು, ಅರ್ಚಕರು ಇವ್ರುಗಳಿಗೆ ಹೆಣ್ಣು ಕೊಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆ ಕೆಲಸದಲ್ಲಿರೋನೇ ಬೇಕು ಅಂತ. ಆ ಕೆಲಸದಲ್ಲಿರೋನಿಗೆ ಎಷ್ಟು ಜನ ಅಂತ ಹುಡುಗರು ಕೊಡೋಕ್ಕಾಗುತ್ತಪ್ಪ? ಆ ಹುಡುಗರು ಓದಿರೋರೇ ಬೇಕು ಅಂತಾರೆ ಕೆಲಸದವರು. ಅವನಿಗೆ ತಕ್ಕಂತೆ ಅವನ ಸಂಬಳ ತೊಗೊಳ್ಳೋದು ತಕ್ಕಂತೆ ಓದಿರಬೇಕು ಅಂತಾರೆ. ಆವಾಗ ಅವನಿಗೂ ಸಿಗಲ್ಲ, ಇವನಿಗೂ ಸಿಗಲ್ಲ. ಅದರಿಂದ ಸ್ವಲ್ಪ ಅನುಕೂಲ ಆಗಲಿ, ಎಲ್ಲರಿಗೂ ಕಳಿಸಿ, ಎಲ್ಲ ಶೇರ್ ಮಾಡಿ. ಏನು ಒಂದು ಬೆರಳಿಂದ ಒತ್ತಿ ಎಲ್ಲರಿಗೂ ಶೇರ್ ಮಾಡಿದ್ರೆ ನೀವೇನು ಕಳ್ಕೊಳ್ಳೋದಿಲ್ಲ, ಏನು ಆಸ್ತಿನ ಕಳಿಸಿ, ಅವ್ರಿಗೂ ಅನುಕೂಲ ಆಗಲಿ. ಗೊತ್ತೈತೆ? ಇವಾಗ ಏನು ಓದಿರೋರು ಸಂಬಳ ತೊಗೊಂಡ್ಬಿಡ್ತಾರೆ, ಅವರೇ ಭಾರಿ ಬುದ್ಧಿವಂತರು ಅಂತ ಅಂದ್ಕೋಬೇಡಿ. ಇವಾಗ ಹಳ್ಳಿಯವರು, ಬೇಕ್ರಿಯವ್ರುಗಳು, ಅರ್ಚುಗಳು ಸಂಪಾದನೆ ಮಾಡೋ ಹಾಗೆ ಸಿಟಿಯವರು ಸಂಪಾದನೆ ಮಾಡಿದ್ರೂ ನೆಮ್ಮದಿ ಇಲ್ಲ. ಹಳ್ಳೀಲಿ ಮಾಡಿದ್ರು, ಇವತ್ತು ಹಳ್ಳೀಲಿ ಒಂದೊಂದು ಹಳ್ಳಿಗೆ ಹೋದರೂ ಅವ್ರ ಮನೇಲಿ ಸಿಟಿಲಿದ್ದಂಗೆ ಎಲ್ಲ ಅನುಕೂಲ ಇದೆ. ಆಸ್ಪತ್ರೆಗಳಿದೆ, ಸ್ಕೂಲ್ ಇದೆ, ಎಲ್ಲ ಇದೆ. ಮತ್ತು ಬಾಡಿಗೆಗಳು ಕಡಿಮೆ, ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ. ಏನು ಯೋಚನೆ ಇಲ್ಲ ಮಕ್ಕಳು ಕೊಡೋದಕ್ಕೆ. ಅದರಿಂದ ನಿಮಗೆ ಸೂಕ್ತವಾಗಿರೋದು ನೋಡಿ ಕೊಡಿ, ಗೊತ್ತಾಯ್ತು? ಏನು ತೊಂದರೆ ಏನಿಲ್ಲ. ಬನ್ನಿ ಮೈಸೂರಿಗೆ. ಮೈಸೂರಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಹೇಳಿದರೆ ಬ್ರಾಹ್ಮಣರ ವಧುವರ ಸಮಾವೇಶ. ಇದು ಫಸ್ಟ್ ಮ್ಯಾರೇಜಿಗೂ ನಿಮಗೆ ಅಟೆಂಡ್ ಮಾಡ್ಕೋತಾರೆ. ಸೆಕೆಂಡ್ ಮ್ಯಾರೇಜು ಅಂದರೆ ಯಜಮಾನರು ಅಕಸ್ಮಾತ್ ಹೋಗಿದ್ದರೆ, ಡೈವರ್ಸ್ ಕೊಟ್ಟಿದ್ದೆ, ಇಂಥದ್ದಕ್ಕೂ ಸಹ ಅವರು ಹೆಲ್ಪ್ ಮಾಡ್ತಾರೆ. ಅವರ ಅಡ್ರೆಸ್ಸು ಏನು ಕೊಟ್ಟಿದ್ದಾರೆ, 28ಕ್ಕೆ ಜುಲೈ 2024 10:30ಕ್ಕೆ ಶುರುವಾಗಿ 12:30 ತನಕ ಇರ್ತದೆ. ಗೊತ್ತೇ? ಬಾರಿ ದೂರದಿಂದ ಬಂದಿರ್ತಾರಲ್ಲ ಅವರಿಗೆಲ್ಲ ಹೋಗಿ ಸ್ವಲ್ಪ ಅನುಕೂಲ ಆಗಲಿ ಅಂತ ಅವ್ರು ಮಾಡಿದ್ದಾರೆ. ಅಡ್ರೆಸ್ಸು ರಾಜು ಕಸ್ತೂರಿಯಾ ಟ್ರಸ್ಟು, 2899 CH 15 ಫಸ್ಟ್ ಮೈನ್ ರೋಡ್, ಪಮಾಪತಿ ರೋಡ್, ಸರಸ್ವತಿಪುರಂ, ಮೈಸೂರು. ಗೊತ್ತೈತೆ? ಇದು ನಿಯರ್ ಬರೋದು ಶ್ರೀ ವೈಷ್ಣವ ಸಭಾ ಹತ್ರ ಬರ್ತದೆ. ವೆರಿ ನಿಯರ್, ತುಂಬ ಹತ್ತಿರ. ಸರಸ್ವತಿಪುರಂ, ಮೈಸೂರಿಗೆ ಹೋದರೆ ಸರಸ್ವತಿಪುರಂ ಅಂದರೆ ಎಲ್ಲರಿಗೂ ಗೊತ್ತು.
ಅದರಿಂದ ಸರಸ್ವತಿಪುರಮ್ಗೆ ಹೋಗ್ಬಿಟ್ರೆ ಆ ವೈಷ್ಣವ ಸಭಾ ಹತ್ರ ಇದೆ ಅಲ್ಲಿ ಸರಸ್ವತಿ ಥಿಯೇಟ್ರ್ ಅಂತ ಹಳೇದಿತ್ತು, ಅದ್ರ ಎದುರುಗಡೆನೇ ಆ ವೈಷ್ಣವ ಸಭಾ ಹತ್ರ ಹೋದರೆ ಎಲ್ಲ ಗೊತ್ತಾಗುತ್ತೆ. ಫೋನ್ ತೊಗೊಳ್ಳಿ, ಫೋನ್ ನಂಬರು ಗೊತ್ತೈತೆ, ಹಾಕಿರ್ತೀವಿ. ಫೋನ್ ಮಾಡಿ ಆ ವಿಷಯ ತಿಳ್ಕೊಳ್ಳಿ, ಹೋಗಿ. ಅನುಕೂಲ ಆಗಲಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಹೆಣ್ಮಕ್ಳು ಸಿಕ್ಕಿದ್ರೆ ಎಲ್ಲರಿಗೂ ಆನಂದ ಅಲ್ವೇ? ಸುಮ್ಮನೆ ನಾವು ದುಡ್ಡು ಕೊಟ್ಟು ಅಷ್ಟು ಕಷ್ಟ ಮಾಡಿಸ್ಕೊಂಡು ಹುಡ್ಕೋಕ್ಕೂ ಸಾಧ್ಯವಿಲ್ಲ. ಅದರಿಂದ ನಿಮಗೆ ಕೈಲಾದಷ್ಟು ಸ್ವಲ್ಪ ಮಾಡಿ ಹೇಳಿ, ಈ ಕಡೆ ಇದ್ದಾರೆ, ಈ ಕಡೆ ನೋಡಿ ಅಂತ ಹೇಳಿ. ಅದೇ ಭಾರಿ ಉಪಕಾರ ಮಾಡೋದಕ್ಕೆ. ಇವಾಗ ಅನ್ನದಾನ ಹೆಂಗೋ, ಇವಾಗ ಕನ್ಯಾದಾನ ಮಹಾದಾನ ಇದ್ದ ಹಾಗೆ. ಕನ್ಯಾದಾನ ಹೆಂಗೆ ದಾನವೋ ನೀವು ಹೇಳೋ ಮಾತಿದೆಯಲ್ಲ, ಅದನ್ನು ಬಹಳ ದಾರಿ ತೋರಿಸ್ದಾಗೆ, ಗೊತ್ತೈತೆ? ಬನ್ನಿ. ಅಂಜನಾ ನಾರಾಯಣ್ 992028638117. ಚಂಪಕ 9845581081. ಅಶ್ವಿನಿ 7829944021. ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಸಕಲ ಸೌಕರ್ಯಗಳನ್ನು ಪಡೆದುಕೊಳ್ಳಿ ಎಂಬುದಾಗಿ ಹೇಳುತ್ತೇವೆ. ಮತ್ತು ಇನ್ನೊಂದು ವಿಷಯವೇನೆಂದರೆ, ನಿಮಗೆ ಎಲ್ಲ ಒಳ್ಳೆ ಅನುಕೂಲವಾಗಿ ಇದಾದರೆ ಅವರಿಗೆ ತಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ. ಆ ಸಹಾಯದಿಂದ ಮುಂಬರುವ ಜನಗಳಿಗೆ ಅನುಕೂಲ ಮಾಡಲು ಸಾಧ್ಯವಾಗುತ್ತದೆ. ಲಕ್ಷಾಂತರ ರೂಪಾಯಿ ಮದುವೆಗೆ ಖರ್ಚು ಮಾಡಿ ಒಂದು 5,000 ರೂಪಾಯಿ ಕೊಡಬೇಕಾದ್ರೆ ಜನಗಳು ಬಹಳ ಹಿಂದೆ ಮುಂದೆ ನೋಡ್ತಾರೆ. ಆಗ ಅವರಿಗೂ ಎಲ್ಲರಿಗೂ ಸಹ ಹೇಳಲು ಒಂದು ಬೇಜಾರಾಗುತ್ತದೆ. ಆದ್ದರಿಂದ ದಯವಿಟ್ಟು ಹಾಗೆ ಮಾಡಬೇಡಿ. ಸಂತೋಷದಿಂದ ಮಾಡ್ತಾ ಇರುವಾಗ ಸಂತೋಷದಿಂದ ಕೊಟ್ಟು ಸಹಕರಿಸಿ. ಅವರು 10 ಜನಕ್ಕೆ ಹೀಗೆ ಮಾಡಲಿ, ನೀವು 10 ಜನಕ್ಕೆ ಇದನ್ನು ಕಳಿಸಿ. ನೀವು ಕಳಿಸಿದರೆ ನೀವು ಒಂದು ಮದುವೆಯನ್ನು ಮಾಡಿದ ಹಾಗೆ ಆಗುತ್ತದೆ ಎಂದು ನಮ್ಮ ಭಾವನೆ. ಏನು ರಾಮೋ, ಇಷ್ಟು ಹೇಳಿದ್ದೀನಿ ಕಣಪ್ಪ. ನೋಡು, ನೀ ಮೈಸೂರಿಗೆ ಹೋಗಿ ಮಾಡೋ. ನಿಮ್ಮ ಹುಡುಗನಿಗೆ ಒಳ್ಳೆಯದಾಗಲಿ, ಒಳ್ಳೆ ಹುಡುಗಿ ಸಿಕ್ಕಿದ ಮೇಲೆ ನೀ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀಯಲ್ಲ, ಅದರಲ್ಲಿ ಒಂದು 5,000 ರೂಪಾಯಿನ ನಂದಲ್ಲ ಅಂತ ಅಂದ್ಬಿಟ್ಟು ಆ ಹುಡುಗಿ ಇವರಿಗೆ, ಯಾರಿಗೆ ಈ ಸ್ಪಾನ್ಸರ್ ಮಾಡಿರ್ತಾರಲ್ಲ ಅವರಿಗೆ ಹೋಗಿ ಗೌರವವಾಗಿ ಕೊಟ್ಟು ಅವರು ಮುಂದೆ ಎಲ್ಲರಿಗೂ ಪ್ರೋತ್ಸಾಹ ಆಗಲಿ ಅಂತ ಮಾಡು ಅಂತ ನಾನೇ ಮನಸ್ಪೂರ್ವಕ ಹೇಳಿ. ನೋಡ್ರಮ್ಮು, ಅವರ ಪೂರ್ಣವಾದ ಅಡ್ರೆಸ್ಸು ಎಲ್ಲವನ್ನು ಇಲ್ಲಿ ಹಾಕಿದ್ದೇವೆ, ನೋಡಿ ಹೋಗಿ ಬಾಪ, ಒಳ್ಳೆಯದಾಗಲಿ. ಧನ್ಯವಾದಗಳು ಅಯ್ಯಂಗಾರವರೇ, ನಿಮ್ಮಿಂದ ಒಂದು ನಮಗೆ ಸಹಾಯವಾಯಿತಪ್ಪ. ಬರ್ತೀವಿ.
ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್. ನಾವು ಮಾಡುವ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.